program is co-sponsored by Sri Kumaran Stores, Usman Road, T Nagar, Chennai. ವೀಕ್ಷಕರೇ, ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರ ನೆಚ್ಚಿನ ವಿಶೇಷ ಒಂದು ಮೆಗಾ ಮ್ಯಾಟ್ರಿಮೋನಿ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಪವರ್ಡ್ ಬೈ ಶ್ರೀ ಕುಮರನ್ ಸ್ಟೋರ್ಸ್, ಉಸ್ಮಾನ್ ರೋಡ್, ಟಿ ನಗರ್, ಚೆನ್ನೈ ಇವರ ವತಿಯಿಂದ ಸಾದರಪಡಿಸುತ್ತಿರುವಂತಹ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತಾಡ್ತಾ ಇರುವಂತಹ ವಿಷಯ ಮೆಗಾ ಮ್ಯಾಟ್ರಿಮೋನಿ ಮೀಟ್. ಆಗಸ್ಟ್ 15, 16 ಹಾಗೂ 17ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಆವರಣದಲ್ಲಿ ವಿಶೇಷವಾಗಿ ವೇದಿಕೆಯೊಂದು ಸಜ್ಜಾಗಿದೆ. ವಿವಾಹ ಮಂಟಪ ಯಾವೊಂದು ಹೊಸದೊಂದು ಬಾಳಿಗೆ ನವ ವಧು ವರರು ಕಾಲಿಡಬೇಕು ಅಂತ ಅನ್ಕೊಳ್ಳುವಂಥ ಆಕಾಂಕ್ಷಿಗಳಿದ್ದರು ಅವರೆಲ್ಲರಿಗೆ ಒಂದು ಸುವರ್ಣಾವಕಾಶವನ್ನು ಶ್ರೀಶಂಕರ ಮ್ಯಾಟ್ರಿಮೋನಿ ಕಲ್ಪಿಸಿಕೊಟ್ಟಿದೆ. ಇದರಲ್ಲಿ ಅನೇಕ ಸಂಘ ಸಂಸ್ಥೆಗಳ ಸಹಕಾರ ಇದೆ, ಸಹಯೋಗ ಇದೆ. ಇನ್ನು ಬ್ರಾಹ್ಮಣರ ಮಹಾಸಮಾವೇಶ ಅಂತ ಏನು ಹೇಳ್ತೀವಿ, ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾ ಸಮುದಾಯದ ಈ ಒಂದು ಸಮಾವೇಶದವರು ಅವರ ಜೊತೆಗೆ ತಮಿಳುನಾಡಿನ ಹೆಸರಾಂತ ತಮಿಳುನಾಡು ಬ್ರಾಹ್ಮಿನ್ ಮಹಾಸಭಾ ಇವರು ಕೂಡ ಕೈ ಜೋಡಿಸಿದ್ದಾರೆ ಶ್ರೀಶಂಕರ ಮ್ಯಾಟ್ರಿಮೋನಿಯೊಂದಿಗೆ. ಇವರ ವತಿಯಿಂದ ನೆರವೇರ್ತಿರುವಂತಹ ಈ ಒಂದು 15ನೇ ತಾರೀಕಿನ ವಿಶೇಷ ವಧುವರರ ಸಮಾವೇಶವೇ ಈ ಒಂದು ಬ್ರಾಹ್ಮಣರ ವಧುವರರ ಸಮಾವೇಶ. ನೇರ ಪ್ರಸಾರ ಕಾರ್ಯಕ್ರಮ. ನಿಮ್ಮ ಕರೆಗಳಿಗೆ ನಾವು ಕಾಯ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ತೆರೆ ಮೇಲೆ ಸಂಖ್ಯೆಗಳು ಸ್ಕ್ರಾಲಲ್ಲಿ ಡೀಟೇಲ್ಸ್ ಹೋಗ್ತಾ ಇದೆ, ನೋಟ್ ಡೌನ್ ಮಾಡಿ ಕರೆ ಮಾಡಿ. ಆ ದಿನ ಏನೆಲ್ಲ ವಿಶೇಷತೆಗಳಿರುತ್ತೆ ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಶ್ರೀನಿವಾಸ್, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಇವಾಗ 15ನೇ ತಾರೀಕು ಬ್ರಾಹ್ಮಣರದ್ದು ಇಟ್ಟಿದ್ದೀರಾ? ಹೌದು. ಅವತ್ತಿನ ದಿವಸ ನನ್ನ ತಂಗಿ ಮಗಳು ಮದುವೆ ಇದೆ. ಬೇರೆ ದಿವಸ ಏನಾರು ಅವಕಾಶ ಇದೆಯಾ? ಯಾಕಂದ್ರೆ ಇನ್ನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ನಾವು. ಓಕೆ, ತೊಂದರೆ ಇಲ್ಲ. ನೀವು ವರ್ಚುವಲ್ ಪಾರ್ಟಿಸಿಪೆಂಟ್ ಆಗಿ ಅಲ್ಲಿ ಭಾಗವಹಿಸಬಹುದು. ವರ್ಚುವಲ್ ಪಾರ್ಟಿಸಿಪೇಷನ್ ಏನು ಅನ್ನೋದೇ ಆದ್ರೆ ನೀವು ಈಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಬಯೋಡೇಟಾ ಅಥವಾ ಪ್ರೊಫೈಲ್ನ ನೀವು ಅಪ್ಲೋಡ್ ಮಾಡಿ ಈ ಒಂದು ಕಾಲ್ ಸೆಂಟರ್ ನಂಬರ್ಸ್ಗೆ ನೀವು ಕರೆ ಮಾಡಿದ್ರೆ ಅವರು ಸಂಪೂರ್ಣ ಮಾಹಿತಿಯನ್ನ ತಗೊಂಡಿಟ್ಕೊಂಡಿರ್ತಾರೆ. 15ನೇ ತಾರೀಕು ನೀವು ಬರಕ್ ಆಗದೆ ಹೋದ್ರು ನಿಮ್ಮ ಪರವಾಗಿ ಯಾರೇ ಒಬ್ರು ಅಲ್ಲಿ ಬಂದ್ರು ಕೂಡ ಆವತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾರು ಬರಕ್ ಆಗ್ಲಿಲ್ಲ ಅಂದ್ರೂ ಕೂಡ ಬರ್ತಾರೆ ಅಂದ್ರೆ ಹಲೋ ಯಾರು ಬರ್ತಾರೆ ಅಂದ್ರೆ ಅವತ್ತು ಮದುವೆ ಇದೆಯಲ್ಲ ಮೇಡಮ್ ಮನೆಯಲ್ಲಿ, ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಯಾರು ಬರ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಸಂಪೂರ್ಣ ಡೀಟೇಲ್ಸ್ ನಮ್ಮ ಹತ್ರ ಇರೋದ್ರಿಂದ ನಿಮ್ಮ ಫೋನ್ ನಂಬರ್ಸ್ ಇರುತ್ತೆ, ಸಂಪೂರ್ಣ ಡೀಟೇಲ್ಸ್ ಇರುತ್ತೆ. ಅಲ್ಲಿ ದೊಡ್ಡ LCD ಸ್ಕ್ರೀನ್ ಅರೇಂಜ್ ಮಾಡಿರ್ತೀವಿ. ಸೊ ನಿಮ್ಮ ಏನೇ ಡೀಟೇಲ್ಸ್ ನೀವು ಪ್ರೊಫೈಲ್ನ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರಾ, ಸಂಪೂರ್ಣ ಮಾಹಿತಿಯನ್ನ ನಾವಲ್ಲಿ LCD ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಸೊ ಯಾರೇ ಆ ಒಂದು ಪ್ರೊಫೈಲ್ನ ನೋಡಿ ವೈಯಕ್ತಿಕವಾಗಿ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಲ್ಲಿ, ಆಸಕ್ತಿ ತೋರಿಸಿದಲ್ಲಿ ಅವರಿಗೆ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ನಿಮ್ಮ ಸಂಪರ್ಕಕ್ಕಾಗಿ ನಿಮ್ಮ ನಂಬರ್ಸ್ ಇರೋದ್ರಿಂದ, ಮೊಬೈಲ್ ನಂಬರ್ಸ್, ಲ್ಯಾಂಡ್ಲೈನ್, ನೀವೇನೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇನ್ನ DVD ಕಾಪಿಯನ್ನ ಕೂಡ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ. ಇನ್ನ ಆಗ್ಲಿಲ್ಲ, ನಾವು ನೇರವಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಹೊತ್ತವರು ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ನೇರವಾಗಿ ನೀವು ಮಾತಾಡಬಹುದು. ಅಲ್ಲಿ ಏನ್ ನಡೀತಾ ಇದೆ ಅವೆಲ್ಲವನ್ನು ಕೂಡ ನೀವು ನೋಡಬಹುದು. ನಿಮ್ಮ ಹುಡುಗಿ ಅಥವಾ ಹುಡುಗನ ಬಗ್ಗೆ ನೀವು ಅಲ್ಲಿ ತಿಳಿಸ್ಕೊಡ್ಬಹುದು. ಈ ಅವಕಾಶವನ್ನ ಕೂಡ ನಾವಲ್ಲಿ ಮಾಡ್ಕೊಟ್ಟಿದೀವಿ. ನೀವೇನ್ ಮಾಡ್ಬೇಕು, ಸಿಂಪಲ್ ಪ್ರಾಸೆಸ್. ಅವತ್ ಆಗ್ಲಿ ಆಗದೆ ಹೋಗ್ಲಿ, ನಿಮ್ಮ ಪರವಾಗಿ ಯಾರಾದ್ರೂ ಬರಕ್ ಆಗದೆ ಹೋದ್ರು ಕೂಡ ರಿಜಿಸ್ಟ್ರೇಷನ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಿದೆ, 08043000999. ಈ ಸಂಖ್ಯೆಗೆ ಆದಷ್ಟು ಬೇಗ ಕರೆ ಮಾಡಿ ರಿಜಿಸ್ಟ್ರೇಷನ್ ಅಂತೂ ಮಾಡ್ಕೊಂಬಿಡಿ. LCD ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಯಾರೇ ಇಂಟ್ರೆಸ್ಟ್ ತೋರಿಸಿದ್ರು ಕೂಡ ನಾವು ಖಂಡಿತ ಅವ್ರಿಗೆ ಮಾಹಿತಿಯನ್ನ ರವಾನಿಸ್ಕೊಡ್ತೀವಿ. ಆಮೇಲೆ ಮಾಧವಿ, ಇನ್ನೊಂದು ವಿಷಯ ಏನ್ ಗೊತ್ತಾ ಅಂದ್ರೆ ತುಂಬಾ ಮನೆಗಳಲ್ಲಿ ಸಂಕೋಚ ಇದೆ ಇವತ್ತು ಕೂಡ. ಅಂದ್ರೆ ಇವತ್ತು ಇಟ್ಸ್ ಆಲ್ರೆಡಿ ತುಂಬಾ ಮುಂದುವರೆದ ಸಮಾಜ ಅಂತ ಎಲ್ಲ ನಾವು ಅನ್ಕೊಂಡ್ರು ಕೂಡ ಹೆಣ್ಮಕ್ಳನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಇದೆ ಅಂತ. ಆದ್ರೆ ನಿಜ ನಾನು ಖುಷಿಯಿಂದ ಹೇಳೋದೇನಂತಂದ್ರೆ ಶ್ರೀಶಂಕರ ವಾಹಿನಿ ಜೊತೆಗೆ ಶ್ರೀಶಂಕರ ಮ್ಯಾಟ್ರಿಮೋನಿ ಏನು ಆಯೋಜನೆ ಮಾಡಿದೆ ಈ ಬೃಹತ್ ಸಮಾವೇಶನ, ಖಂಡಿತ ನೀವು ಸಂಕೋಚ ಪಡೋದು ಬೇಕಾಗೇ ಇಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಇವತ್ತು ನೀವು ಧೈರ್ಯವಾಗಿ ನಿಮ್ಮ ಇಡೀ ಕುಟುಂಬದವರು ಜೊತೆಲಿ ಕರ್ಕೊಂಡು ಬಂದ್ರೆ ಖಂಡಿತ ಒಳ್ಳೆ ವಧು ನಿಮಗೆ, ಅಂದ್ರೆ ವಧು ಆಗಿರೋರು ವರ ಸಿಕ್ಕೇ ಸಿಗ್ತಾರೆ. ಯಾಕಂತ ಹೇಳಿದ್ರೆ ಹೊರದೇಶದಿಂದ ಅಂದ್ರೆ ಎಲ್ಲಾ ರೀತಿ ಕಲಾವಿದರಿರ್ಬೋದು, ಎಲ್ಲಾ ಕ್ಷೇತ್ರದ ವರಗಳ ರಿಜಿಸ್ಟ್ರೇಷನ್ ಇವಾಗಲೇ ತುಂಬಾ ಜನ ಇದ್ದಾರೆ. ಹಾಗಾಗಿ ಹೆಣ್ಮಕ್ಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಒಳ್ಳೆ ಬಾಳ ಸಂಗಾತಿ ಸಿಗ್ತಾರೆ. ಸೊ ಹೆಣ್ಮಕ್ಳಿಗೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅನೇಕರು ಫಾರಿನ್ ಹೋಗ್ಬೇಕು, ಗಂಡ ಫಾರಿನ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು, ಒಳ್ಳೆ ಬಂಗ್ಲೆ ಇರ್ಬೇಕು, ಸೊ ಒಂದು ಒಳ್ಳೆ ವ್ಯವಸ್ಥೆ ಇರುವಂತ ಫ್ಯಾಮಿಲಿ ಕುಟುಂಬಕ್ಕೆ ನಾವು ಸೇರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂದ್ರೆ ಹಣ ಒಂದೇ ಅಂತಲ್ಲ, ವ್ಯಕ್ತಿತ್ವನೂ ಚೆನ್ನಾಗಿರ್ಬೇಕು ಅನ್ನೋದು. ಹಾಗಾಗಿ ಯಾಕೆಂದ್ರೆ ಶ್ರೀಶಂಕರ ವಾಹಿನಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟು ಸಂಸ್ಕಾರಯುತವಾದ ಕಾರ್ಯಕ್ರಮಗಳನ್ನ ಮಾಡುತ್ತೆ ಅಂತ. ಹಾಗಾಗಿ ಆ ಸಂಸ್ಕಾರದ ಜೊತೆಗೇನೆ ಅಂಥವರೇ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಹೆಣ್ಣೆತ್ತವರು ತಂದೆ ತಾಯಿಗಳಷ್ಟು ನೀವು ಖಂಡಿತ ಯೋಚನೆ ಮಾಡೋ ಹಂಗೆ ಇಲ್ಲ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಗಂಡು ಮಕ್ಕಳು ಅಂದ್ರೆ ವರ ಸಿಗ್ತಾರೆ ನಿಮ್ಗೆ.
ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಮಾಧವಿ ಅವರು ಹೇಳಿದಾಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಇಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ, ಎಲ್ಲ ಥರ ಅವಕಾಶಗಳಿದೆ. ಫೋನ್ ನಂಬರ್ ಸ್ಕ್ರಾಲ್ ಆಗ್ತಾ ಇದೆ, ಫೋನ್ ನಂಬರಲ್ಲಿ ಕೂಡ ನೀವು ಕರೆ ಮಾಡಿಬಿಟ್ಟು ಏನೆಲ್ಲ ಮಾಹಿತಿ ಬೇಕು ಅದೆಲ್ಲನೂ ಕೂಡ ತಿಳ್ಕೊಳ್ಬೋದು. ಅಂದರೆ ಇನ್ನೂ ಒಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ನೀವು ಅಲ್ಲಿ ಬಂದರೆ ಬಹುಶಃ ಎಲ್ಲ ಚೆನ್ನಾಗಿದ್ದು ಭಗವಂತ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೊಟ್ಟಿದ್ರೆ ಆ ತಕ್ಷಣ ಎಲ್ಲವೂ ಸರಿ ಹೋದರೆ ಅಲ್ಲೇ ಮದುವೆ ಕೂಡ ಮಾಡಿಸ್ತೀವಿ. ಅಷ್ಟು ಒಳ್ಳೆ ಅವಕಾಶಗಳು. ಅಂದರೆ ಇಡೀ ದಿನದ ಕಾರ್ಯಕ್ರಮ ಅಂದರೆ ಈಗ 15ನೇ ತಾರೀಕು ಬ್ರಾಹ್ಮಣ ಸಮುದಾಯದವರಿಗೆ, 16ನೇ ತಾರೀಕು ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದವರಿಗೆ, 17ನೇ ತಾರೀಕು ಮೊದಲಿಯಾರ್ ಮತ್ತೆ ಇನ್ನಿತರ ಹಿಂದೂ ಉಪಜಾತಿಯ ಎಲ್ಲ ವಧುವರರಿಗೆ ಅಲ್ಲಿ ನಾವು ಇದನ್ನ ಏನು ಸ್ವಯಂವರವನ್ನ ವ್ಯವಸ್ಥೆ ಮಾಡಿರೋದು. ಹಾಗಾಗಿ ಯೋಚನೆನೇ ಮಾಡಬೇಡಿ, ಚಿಂತನೆ ಮಾಡಬೇಡಿ, ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ನಿಂತ್ಕೊಂಡು ಹೆಣ್ಮಕ್ಳು ಪರವಾಗಿ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆ ಹುಡುಗ ಸಿಗ್ತಾನೆ. ಏನಂತೀರಾ ಮಾತ್ರಿ? ಖಂಡಿತ, ನಿಜವಾಗ್ಲೂ ಒಂದು ಒಳ್ಳೆ ಸುವರ್ಣ ಅವಕಾಶ, ಯಾರೂ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅನ್ನೋದು ಒಂದೇ ನಮ್ಮ ಶಂಕರ ವಾಹಿನಿ ಕಡೆಯಿಂದ ಮೂಡ್ ಬರ್ತಿರುವಂತ ಈ ಒಂದು ವಿಶೇಷ ನೇರ ಪ್ರಸಾರದ ಮಹಾ ಉದ್ದೇಶವಾಗಿದೆ. ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಹೆಸರು ಬಗ್ಗೆ ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ? ಮಾಡ್ತಿದೀವಿ ಮೇಡಮ್, ಆದ್ರೆ ಒಂದು 3-4 ಮಂತ್ಸ್ ಆಯ್ತು, ಏನು ನನಗೆ ಗೊತ್ತಾಗ್ಲಿಲ್ಲ. ಓಕೆ, ನೀವು ಸ್ಕ್ರಾಲ್ ಮೇಲೆ ಹೋಗ್ತಾ ಇರುವಂತ ಸಂಖ್ಯೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅಲ್ವಾ? ಮಾಡ್ತಿದೀವಿ ಮೇಡಮ್. ಈ ನಂಬರಿಗೆ ಇನ್ನೊಂದು ನಂಬರ್ ಇದೆ, ಆ ನಂಬರ್ ಇಂದ ರಿಜಿಸ್ಟ್ರೇಷನ್ ಆಗಿದೆ. ಓಕೆ, ನೋ ಪ್ರಾಬ್ಲಮ್ ಸರ್. ಈಗ 15, 16, 17ನೇ ತಾರೀಕು 3 ದಿನ ಮೆಗಾ ಮ್ಯಾಟ್ರಿಮೋನಿ ಇವೆಂಟ್ ನಡೆಯುತ್ತೆ. ಈಗ ನಮ್ದು ಬ್ರಾಹ್ಮಿನ್ಸ್ ಬರಲ್ಲ ಮೇಡಮ್, ಕ್ಯಾಸ್ಟ್ ಮೊದಲೇ ಬರುತ್ತೆ. ಓಕೆ, ಹಾಗಾದ್ರೆ 17ನೇ ತಾರೀಕು ಪಾರ್ಟಿಸಿಪೇಟ್ ಮಾಡಿ ಸರ್. 17ನೇ ತಾರೀಕು? 17ನೇ ತಾರೀಕು ನಿಮ್ಮ ಜೊತೆಗೆ ಗುರು ಹಿರಿಯರು, ಪೋಷಕರು, ಗಾರ್ಡಿಯನ್ಸ್ ಯಾರೇ ಇದ್ರು ಕೂಡ ಜೊತೆಗೆ ಬಂದು ಪಾರ್ಟಿಸಿಪೇಟ್ ಮಾಡಿ. ಓಕೆ, ಅಲ್ಲಿ ಯಾವುದೇ ನಿಮಗೆ ಎಲ್ಲ ಅನುಕೂಲ ಆಗುವಂತ ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ನಾವಲ್ಲಿ ಮಾಡಿದೀವಿ. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀನಿ ಅಂತ ಹೇಳಿದಿರಾ, ಸೊ ಮಾಡ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಏನ್ ಮಾಡ್ಕೊಂಡಿರೋದು ನೀವು? ನಾವು ಕೇಬಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಮೇಡಮ್, ದಾವಣಗೆರೆ. ಓಕೆ ಓಕೆ, ಯಾವ ರೀತಿಯಾದಂತಹ ವಧುವಿನ ಅನ್ವೇಷಣೆಯಲ್ಲಿದ್ದೀರಾ ಸರ್? ನಾವು ಏನಿಲ್ಲ ಮೇಡಮ್, ಸಿಂಪಲ್ ಆಗಿ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂತ ಹೋದ್ರೆ ಸಾಕು ತಂದೆ ತಾಯಿನ. ಓಕೆ ಸರಿ, ನಿಜವಾಗ್ಲೂ ಹಾ ಹಾ ತುಂಬಾ ಸಂತೋಷ. ಸಿಂಪಲ್ ಆಗಿರುವಂತ ಒಂದು ಲೈಫ್ ಸ್ಟೈಲ್ ಇಷ್ಟಪಡುವಂತವ್ರು ನಿಜವಾಗ್ಲೂ ವಿರಳ. ಅನ್ಕೊಂತೀವಿ ಎಲ್ರು ಒಂದ್ ನಾರ್ಮಲ್ ಲೈಫ್ ಸ್ಟೈಲ್ ಇರ್ಬೇಕು ಅಂತ, ಬಟ್ ಅದು ಆಗೋದಿಲ್ಲ. ಎಲ್ರಿಗೂ ಆಸೆ ಆಕಾಂಕ್ಷೆ ಬೆಟ್ಟದಷ್ಟಿರುತ್ತೆ. ಅದರಲ್ಲೂ ಮದುವೆ ಅನ್ನೋದು ಒಂದು ಮೈಲಿಗಲ್ಲಿದ್ದ ಹಾಗೆ ಮನುಷ್ಯನ ಜೀವನದಲ್ಲಿ. ಸೊ ಬೆಟ್ಟದಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊತ್ತಿರ್ತೀವಿ. ನೀವು ಹೊತ್ತಿರುವಂತ ಪ್ರತಿಯೊಂದು ಕನಸು ಕೂಡ ನನಸಾಗ್ಲಿ. ನಮ್ಮ ಶ್ರೀಶಂಕರ ಮ್ಯಾಟ್ರಿಮೋನಿ ಆಯೋಜಿಸಿರುವಂತಹ ಈ ಒಂದು ವಿಶೇಷ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಮುಖೇನ ಅಂತ ಆಶಿಸ್ತಾ ಇನ್ನಷ್ಟು ಕರೆಗಳಿಗೋಸ್ಕರ ನಾವು ಕಾಯ್ತಾ ಇದೀವಿ. ವೀಕ್ಷಕರೇ, ಇನ್ನೊಂದು ಸಂಖ್ಯೆಯನ್ನ ಕೂಡ ತಿಳಿಸ್ಕೊಡ್ತೀವಿ. ನೀವು ಆ ಸಂಖ್ಯೆಗೂ ಕೂಡ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿದೆ. 99 ಹೇಳಿ ಶ್ರೀನಿವಾಸ್. 9980360360. ಇನ್ನೊಂದ್ಸಲಿ ಹೇಳ್ತೀನಿ, 9980360360. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡಿ, ನಿಮ್ಗೆ ಏನೆಲ್ಲ ಬೇಕು ಮಾಹಿತಿ ಸಿಗತ್ತೆ. ಅದಲ್ಲದೆ ಈಗಾಗಲೇ ನಾವು ಮಾತಾಡ್ತಾ ಹೇಳ್ತಾನೆ ಇದ್ದೀವಿ, www.srishankarammatrimony.com. ಇದಕ್ಕೆ ಲಾಗ್ ಆನ್ ಮಾಡಿದ್ರೆ ಪ್ರತಿ ಹಂತದಲ್ಲೂ ಅಂದ್ರೆ ಒಂದೊಂದೇ ಸ್ಟೆಪ್ ನಿಮ್ಗೆ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಮಾಹಿತಿನೂ ಸಿಗತ್ತೆ. ಸೊ ಹಾಗಾಗಿ ಐ ಥಿಂಕ್ ಅಂದ್ರೆ ಇವತ್ತು ಟೆಕ್ನಾಲಜಿ ತುಂಬಾ ಫಾಸ್ಟ್ ಇರೋದ್ರಿಂದ ಎಲ್ಲವೂ ಕೂಡ ಮೊಬೈಲಲ್ಲಿ ಕೂಡ ನಿಮಗೆ ಸಿಗತ್ತೆ. ಸೊ ಹಾಗಾಗಿ ಅಲ್ಲಿ ನೀವು ಲಾಗ್ ಆನ್ ಮಾಡಿದ್ರೆ ಕೂಡ ಖಂಡಿತ ಎಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಖಂಡಿತ ಏನಂತ ಹೇಳಿದ್ರೆ ಇಲ್ಲಿ ನೇರವಾಗಿ ಬರಬೇಕು. ನಾವು ಇನ್ನೊಂದಷ್ಟು ಮಾತಾಡ್ತೀವಿ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಮ್ಮ? ಯಾವ ಊರಿಂದ? ನಾವು ಇದು ಯಲಹಂಕದಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ನೀವು ಕೇಳಬೇಕಿತ್ತು? ನಮ್ಮ ಮಗನಿಗೆ ನಾವು ಫ್ರೀ ರಿಜಿಸ್ಟ್ರೇಷನ್ ಮಾಡ್ತಿದ್ವಿ. ನಾವು ಬ್ರಾಹ್ಮಿನ್ ಕಮ್ಯುನಿಟಿ ಬರ್ತೀವಿ. ಸರಿ, 42 ವರ್ಷ ಆಗಿದೆ ನಮ್ಮ ಮಗನಿಗೆ. ನಮ್ಗೆ ಸಿಕ್ಕೋ ಚಾನ್ಸಸ್ ಇದೆಯಾ? ಖಂಡಿತ ಅಮ್ಮ. ಯಾಕಂತ ಹೇಳಿದ್ರೆ ನಮ್ಮ ಮೆಗಾ ಮ್ಯಾಟ್ರಿಮೋನಿ ಮೀಟ್ ನಲ್ಲಿ ನೀವು ನಿರಾಶೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಇಡೀ ನಮ್ಮ ಬರೀ ಕರ್ನಾಟಕದವ್ರು ಮಾತ್ರ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಿಂದ ಹೊರದೇಶದಲ್ಲಿ ಹೋಗಿ ಸೆಟ್ಲ್ ಆಗಿದಾರಲ್ಲ, ಅವ್ರು ಕೂಡ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಅದು ನೇರ ಪ್ರಸಾರ, ಅಂದ್ರೆ ನೇರವಾಗಿ ನೀವು ಅವ್ರ ಜೊತೆ ಮಾತಾಡುವಂತ ಸಂವಾದವನ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಥವಾ ಅವರು ರಿಜಿಸ್ಟರ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈಗ ನಾವು ಫ್ರೀ ರಿಜಿಸ್ಟ್ರೇಷನ್ ಮಾಡ್ತಿದೀವಿ, ಏನು ದುಡ್ಡೇನು ಕಟ್ಟಿಲ್ಲ. ಆದ್ರೆ ನಮ್ಗೆ ಯಾವ ಆನ್ಲೈನ್ ನಲ್ಲಿ ಮಾಡೋದಕ್ಕೆ ನಮಗ್ ಬರೋದಿಲ್ಲ. ನಮ್ಮ ಹುಡುಗ ಇಲ್ಲಿಲ್ಲ. ಓಕೆ, ನಾವ್ ಹೇಗ್ ಮಾಡೋದು? ಸರಿ, ಈಗ ಅವತ್ತಿನ ಕಾರ್ಯಕ್ರಮಕ್ಕೆ ನೀವು ಯಾರು ಬರ್ತೀರಾ? ನಿಮ್ ಮಗನ್ ಕರ್ಕೊಂಡ್ ಬರ್ತಾ ಇದ್ದೀರಾ, ನೀವೇ ಬರ್ತಾ ಇದ್ದೀರಾ? ಅದು ಹೇಳಕ್ ಆಗಲ್ಲ ಸರ್, ಬರ್ತಾನ ಬರೋದು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಬೇರೆ ಕಡೆ. ಅಲ್ಲ ಸರಿ, ನೀವು ಬರ್ಬೋದಲ್ವಾ? ನಾವು ಬರ್ಬೋದು. ನೀವು ಬಂದ್ರೆ ಸ್ಪಾಟ್ ಎಂಟ್ರಿ ಕೂಡ ಇದೆ.
ಯಲಹಂಕದಲ್ಲಿ ಇದೀವಿ ನಾವು ಕಟ್ಟೋದು ದುಡ್ಡು ಅದೆಲ್ಲ ಹೇಗೆ ನಮ್ಗೆ ಗೊತ್ತಾಗ್ತದೆ? ಇಲ್ಲ ಏನ್ ಗೊತ್ತಾ ಅಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಮ್ಯಾಟ್ರಿಮೋನಿ ಮೆಗಾಮೀಟ್ಗೋಸ್ಕರ ಬೇರೆ ಬೇರೆ ರಾಜ್ಯದಿಂದ ಬೇರೆ ದೇಶದಲ್ಲಿರೋರು ಕೂಡ ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಅಂದ್ಮೇಲೆ ಬೆಂಗಳೂರಿನಲ್ಲಿರೋ ಯಲಹಂಕ ತುಂಬಾ ದೂರ ಏನಲ್ಲ, ದಯವಿಟ್ಟು, ಯಾಕೆಂದ್ರೆ ಬೆಂಗಳೂರಿನಲ್ಲಿರೋ ಫ್ರೀಡಂ ಪಾರ್ಕ್ ನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು. ಇಡೀ ದಿನ ಇರುತ್ತೆ, ನಿಮಗೆ ಯಾವ ಸಮಯ ಅನುಕೂಲ ಆಗಿರುತ್ತೆ ಅಂತ ಸಮಯದಲ್ಲಿ ಬನ್ನಿ. ನಾವು ಎಲ್ಲದೊಂದು 1,000 ರೂಪಾಯಿ ಕಟ್ಟಕ್ ಆಗೋದಿಲ್ವಾ ಸರ್? ಏನಮ್ಮ? ಅಲ್ಲಿಗೆ ಬಂದು ನಾವು ಕಟ್ಬೋದು. ಅಂದ್ರೆ ನೀವು ಅಲ್ಲಿಗೆ ಬಂದು ಕಟ್ಟಿದ್ರೆ 1,500 ರೂಪಾಯಿ ಆಗುತ್ತೆ. ನೀವೀಗ ಪ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ 1,000 ರೂಪಾಯಿ ಮಾತ್ರ ಕಟ್ಟೋಕೆ ಸಾಧ್ಯ. ಅಂದ್ರೆ 1,000 ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ನಮಗೆ ಬೇರೆ ಇದನ್ನೆಲ್ಲ ಕೊಡ್ತೀರಾ ಇವಾಗ? ಓಕೆ, ನಿಮ್ಮ ಡೀಟೇಲ್ಸ್ ಏನೇ ಇದ್ರು ಅದನ್ನ ನೀವು ಅಲ್ಲಿ ಅಂದು ತಗೊಂಡ್ ಬಂದಲ್ಲಿ ನಾವು ಅದನ್ನ ನೋಡಿ ಸೂಕ್ತವಾದಂತ ಒಂದು ಸಜೆಷನ್ ನ ಕೌನ್ಸಿಲಿಂಗ್ ನ ನಾವು ಅಲ್ಲೇ ಅಂದು ನೀಡ್ತೀವಿ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಕಸ್ಮಾತ್ ಆಗಿಲ್ಲ ಅನ್ನೋದೇ ಆದ್ರೆ ಅಂತ ಹೇಳ್ತಾ ಇನ್ನ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಜ್ಯೋತಿಷ್ಯ ಮಂಟಪ ಅನ್ನೋದ್ರ ಬಗ್ಗೆ ಆಗ್ಲೇ ತಿಳಿಸ್ಕೊಡ್ತಾ ಇದ್ರಿ. ಖ್ಯಾತ ಜ್ಯೋತಿಷ್ಯರು ಅಂದು ಅಲ್ಲಿ ಇರ್ತಾರೆ. ನಿಮ್ಮ ಸಲಹೆಗಾಗಿ, ನಿಮಗಾಗಿ, ನಿಮ್ಮ ಮಾರ್ಗದರ್ಶನಕ್ಕಾಗಿ. ಬಾಳ ಸಂಗಾತಿಯ ಆಯ್ಕೆ ಸುಲಭವಾದ್ರೂ ಕೂಡ ಮುಂದೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರದು, ಜೀವನ ಸುಖಮಯವಾಗಿ ಸಂತೋಷವಾಗಿ ಇರಬೇಕು ಅನ್ನುವಂತಹ ಏಕೈಕ ನಿಟ್ಟಿನಿಂದ ಅಲ್ಲಿ ಜ್ಯೋತಿಷ್ಯ ಮಂಟಪ ಇರುತ್ತೆ. ಖ್ಯಾತ ಜ್ಯೋತಿಷ್ಯರಿಂದ ಸಲಹೆ ಮಾರ್ಗದರ್ಶನವನ್ನ ನೀವು ಪಡ್ಕೋಬಹುದಾಗಿದೆ. ಯಾಕಂದ್ರೆ ಯಾರ ಒಂದು ಜಾತಕ ಕೂಡ ದೋಷ ಮುಕ್ತವಾದಂತಹ ಜಾತಕ ಇರಲ್ಲ. ನಾವು ದೇವರ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜಾತಕದಲ್ಲಿ ಏನಾದ್ರೂ ದೋಷಗಳು ಇದ್ದೇ ಇರುತ್ತೆ. ಅದೆಲ್ಲದಕ್ಕೂ ದೋಷ ಇದೆ ಅಂದ್ಮೇಲೆ ಪರಿಹಾರ ಕೂಡ ಇದ್ದೇ ಇರುತ್ತೆ. ಅದನ್ನ ಸೂಕ್ತ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ನೀವೇನ್ ಮಾಡ್ಬೇಕು, ಮದುವೆಯ ಮುಂಚೆ ಮದುವೆಯ ನಂತರ ಏನೆಲ್ಲ ಮಾಡ್ಕೋಬೇಕು, ಪರಿಹಾರ ಮಾರ್ಗಗಳು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಇನ್ನ ಹೆಚ್ಚಿನ ಒಂದು ಆಯೋಜನೆಗಳನ್ನ ನಾವಲ್ಲಿ ಮಾಡಿದ್ವಿ. ಪ್ಲಾಟ್ಫಾರ್ಮ್ ಟು ಪರ್ಫಾರ್ಮ್ ಅನ್ನುವಂಥ ವಿಶೇಷ ವೇದಿಕೆ ಇದೆ, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಮೆಗಾ ಮ್ಯಾಟ್ರಿಮೋನಿ ಮೀಟ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇನ್ನೊಂದು ಚಿಕ್ಕ ವಿರಾಮ.